ಮೈಸೂರು ಅರಮನೆ ಆವರಣದಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಆತಂಕದ ವಾತಾವರಣ ನಿರ್ಮಾಣ ಆಯಿತು. ಕಾರಣ ದಸರಾಕ್ಕೆ ಅಂತ ಬಂದಿದ್ದಂತಹ ಆನೆಗಳ ನಡುವೆ ಕಾಳಗ ನಡೆದಿದ್ದು, ನಂತರ ಒಂದು ಆನೆ ತಪ್ಪಿಸಿಕೊಂಡು ಹೋದಂತಹ ವಿಚಾರ. ಮೈಸೂರು ಅರಮನೆಯಲ್ಲಿ ದಸರಾ ಆನೆಗಳು ಯಾವ ರೀತಿ ಆತಂಕವನ್ನು ತಂತು ಅನ್ನೋದರ ಡೀಟೇಲ್ಸ್ ಇದೆ. ಅರಮನೆ ಮೈದಾನದಲ್ಲಿ ಭಾರೀ ದುರಂತವೊಂದು ತಪ್ಪಿದೆ. ಆಹಾರ ಸೇವನೆ ವೇಳೆ ಧನಂಜಯ್ ಹಾಗೂ ಕಂಜನ್ ಆನೆಗಳ ನಡುವೆ ಗಲಾಟೆ ಆಗಿದೆ. ಕೋಪಗೊಂಡಂತಹ ಧನಂಜಯ ಆನೆ ಮೇಲೆ ಧನಂಜಯ ಆನೆ ಕಂಜನ್ ಮೇಲೆ ದಾಳಿ ಮಾಡಿದೆ. ಧನಂಜಯ ಆನೆಯ ದಾಳಿಗೆ ಕಂಜನ್ ಬೆದರಿ ಹೋಗ್ತಾ ಇರುವಂತಹ ದೃಶ್ಯ ನೋಡಿ. ಒಂದ್ ಕಡೆಗೆ ಧನಂಜಯ ಆನೆ ಕಂಜನ್ ಆನೆಯನ್ನ ಅಟ್ಟಾಡಿಸ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಇದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಯಿತು. ಅರಮನೆ ಆ ಮೇನ್ ಗೇಟ್ ಇದೆಯಲ್ಲ, ಅಲ್ಲೇ ನಡೆದಿರುವಂತಹ ಘಟನೆ. ದಾಳಿ ಮಾಡ್ತಾ ಇರುವಂತಹ ಧನಂಜಯ್ ಆನೆ ಮೇಲೆ ಮಾವುತ ಇದ್ದಾನೆ, ಆದ್ರೆ ಕಂಜನ್ ಆನೆ ಮೇಲೆ ಮಾವುತ ಇಲ್ಲದೆ ಇರೋದನ್ನ ಕೂಡ ನೀವೀಗ ಗಮನಿಸಿದ್ರಿ. ಧನಂಜಯ್ ಆನೆಯ ದಾಳಿಗೆ ಕಂಜನ್ ಆನೆ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮಾವುತನಿಲ್ಲದೆ ಅರಮನೆಯಿಂದ ಹೊರಗೆ ಓಡಿ ಬರ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನೀವು ಅದನ್ನು ನೋಡ್ತಾ ಇದ್ದೀರಾ. ಅರಮನೆ ಗೇಟನ್ನ ತಳ್ಳಿಕೊಂಡು ಕಂಜನ್ ಆನೆ ಓಡ್ ಹೋಗ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರೋದು. ಕಂಜನನ್ನ ಅರಮನೆಯಿಂದ ಹೊರಗೆ ಅಟ್ಟಾಡಿಸ್ಕೊಂಡು ಧನಂಜಯ ಆನೆ ಹೋಗ್ತಾ ಇರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಪುಣ್ಯ ಇಲ್ಲಿ ಯಾರಿಗೂ ಏನೂ ಹಾನಿ ಆಗಿಲ್ಲ. ದೇವರ ದಯೆ, ಅದೃಷ್ಟವಶಾತ್ ಭಾರಿ ಅನಾಹುತವನ್ನು ತಪ್ಪಿದೆ. ಆನೆಗಳ ಕಿತ್ತಾಟದಿಂದ ಕಂಜನ್ ಆನೆಯ ಮಾವುತ ಅಕ್ಷರಶಃ ಬೆದರಿ ಹೋದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕಿತ್ತಾಟ ಕಂಡು ಕೂಡಲೇ ಕಂಜನ್ನಿಂದ ಮಾವುತ ಕೆಳಗಿಳಿದಂತಹ ಪ್ರಸಂಗ ಕೂಡ ನಡೆದಿದೆ. ಕೋಡಿ ಸೋಮೇಶ್ವರ ದೇವಸ್ಥಾನದಿಂದ ಜಯಮಾರ್ತಾಂಡ ದ್ವಾರದ ಮೂಲಕ ಅರಮನೆಯಿಂದ ಆನೆಗಳು ಹೊರಗೆ ಬಂದಿವೆ. ಅಲ್ಲಿ ಸಾರ್ವಜನಿಕರೆಲ್ಲ ಓಡಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರವಾಸಿಗರು ಆ ಸಂದರ್ಭದಲ್ಲಿ ಜಾಸ್ತಿನೇ ಇರ್ತಾರೆ. ಬಿಕಾಸ್ ದಸರಾಗೆ ಆನೆಗಳ ತರಬೇತಿಯನ್ನು ನೋಡೋದಕ್ಕೆ ಅಂತಾನೆ, ಆನೆಗಳ ಪರೇಡ್ ನೋಡೋದಕ್ಕೆ ಅಂತಾನೆ ತುಂಬಾ ಜನ ಬರ್ತಾರೆ, ವೆಯ್ಟ್ ಮಾಡ್ತಾರೆ. ಅರಮನೆ ನೋಡೋದೇ ಚಂದ, ಲೈಟಿಂಗ್ಸ್ ಹಾಕಿದ್ಮೇಲೆ ಅಂತೆಲ್ಲ ಬರೋರು ತುಂಬಾ ಜನ ಇದ್ದಾರೆ. ತುಂಬಾ ಜನ ಪ್ರವಾಸಿಗರಿದ್ರು, ತುಂಬಾ ಜನ ವ್ಯಾಪಾರಸ್ಥರಿದ್ರು. ಎಲ್ಲರೂ ಏನಾಗ್ತಾ ಇದೆ ಅನ್ನುವಂತಹ ಒಂದು ಗಲಿಬಿಲಿ ಕೂಡ ಆಯ್ತು, ಆತಂಕ ಆಯ್ತು. ತುಂಬಾ ಜನ ಓಡ್ ಹೋಗ್ತಾರೆ ಕೂಡ. ಆ ದೃಶ್ಯ ಕೂಡ ಸರಿಯಾಗಿದೆ. ಫುಟ್ಪಾತ್ ಮೇಲಿದ್ದ ಅಂಗಡಿಗಳ ಮೇಲೂ ಕೂಡ ಆನೆಗಳ ದಾಳಿಯಾಗಿದೆ. ಅರಮನೆ ಮುಂಭಾಗದ ಮುಖ್ಯ ರಸ್ತೆವರೆಗೂ ಕೂಡ ಧನಂಜಯ ಆನೆ ಕಂಜನನ್ನ ಅಟ್ಟಾಡಿಸಿದೆ. ಆನೆಗಳ ಕಿತ್ತಾಟದಿಂದ ಪ್ರವಾಸಿಗರು ಹಾಗೂ ವ್ಯಾಪಾರಸ್ಥರು ಇದರೆಲ್ಲ ಅವರು ಕೂಡ ಜೀವ ಉಳಿಸಿಕೊಳ್ಳೋದಕ್ಕೆ ಓಡಿ ಹೋಗುವಂತಹ ದೃಶ್ಯ ಸೆರೆಯಾಗಿದೆ. ಅರಮನೆ ಮುಂಭಾಗದಲ್ಲಿ ಆತಂಕದ ವಾತಾವರಣವನ್ನ ದಸರಾದ ಗಜಪಡೆ ಆನೆಗಳು ಸೃಷ್ಟಿ ಮಾಡಿವೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ದೇವರ ದಯೆಯಿಂದ ಭಾರಿ ದೊಡ್ಡ ಅನಾಹುತ ತಪ್ಪಿದೆ. ಆದ್ರೆ ಈ ಘಟನೆಯಲ್ಲಿ ಮೇಲ್ನೋಟಕ್ಕೆ ಸುಮಾರು ಜನರ ಕರ್ತವ್ಯ ಲೋಪ ಕೂಡ ಕಾಣಿಸುತ್ತೆ. ತರಬೇತಿ ಅಥವಾ ಶಿಬಿರಕ್ಕೆ ಬಂದಂತಹ ಆನೆಗಳು ಏಕಾಏಕಿ ಅರಮನೆ ಆವರಣಕ್ಕೆ ಬರೋದು, ಆಚೆ ಬರೋದು ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ ಆಗುತ್ತೆ. ಮೇಲ್ನೋಟಕ್ಕೆ ಅನೇಕರ ಕರ್ತವ್ಯ ಲೋಪ ಎದ್ದು ಕಾಣಿಸುತ್ತೆ ಅಂತ ನೀವು ಹೇಳಿದಂತೆ ದೇವರ ದಯದಿಂದ ದೊಡ್ಡದೊಂದು ಅನಾಹುತ ಆಗಬೇಕಾಗಿದ್ದಂತಹ ಘಟನೆ ಯಾವುದೇ ರೀತಿಯಂತಹ ಪ್ರಾಣಾಪಾಯ ಆಗದೇ ರೀತಿಯಲ್ಲಿ ಮುಗಿದೋಗಿರುವಂಥದ್ದು. ತಾವೀಗ ಗಮನಿಸ್ತಾ ಇರುವಂಥದ್ದು ಇದೇ ಜಯಮಾರ್ತಾಂಡ ಗೇಟ್, ಕೋಡಿ ಸೋಮೇಶ್ವರ ಗೇಟ್ ಆ ಕಡೆ ಭಾಗದಲ್ಲಿದೆ. ಆ ಕಡೆ ಭಾಗದಿಂದ ನುಗ್ಗಿ ಬಂದಂತಹ ಧನಂಜಯ ಆನೆಯ ದಾಳಿಗೆ ಒಳಗಾದಂತಹ ಕಂಜನ್ ಆನೆ ಇದೇ ಒಂದು ಬ್ಯಾರಿಕೇಡನ್ನೇ ಮುರಿದುಕೊಂಡು ಈಗ ಮುಖ್ಯ ರಸ್ತೆಗೆ ಬರುವಂಥದ್ದು. ಸಾಮಾನ್ಯವಾಗಿ ಮೈಸೂರಿನ ಅರಮನೆಯ ಒಳಭಾಗದಲ್ಲಿ ದಸರಾ ಆನೆಗಳು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಂಥ ಗಲಾಟೆಗಳು ಆನೆಗಳು ಮಾಡ್ಕೊಳ್ತಾ ಇರ್ತವೆ. ಆದರೆ ಇದೇ ಮೊದಲ ಬಾರಿಗೆ ಅರಮನೆಯ ಆವರಣದ ಒಳಭಾಗದಿಂದ ಹೊರಭಾಗಕ್ಕೆ ಆನೆಗಳು ಓಡಿ ಬಂದಿರುವಂಥದ್ದು. ಒಂದು ವೇಳೆ ಮಮತಾ ಧನಂಜಯ ಆನೆ ಮೇಲೆ ಮಾವುತ ಇರದೇ ಇದ್ದಿದ್ರೆ ನಿಜಕ್ಕೂ ಕೂಡ
ಇದರ ಪರಿಣಾಮಗಳು ಬಹಳ ದೊಡ್ಡ ಮಟ್ಟಕ್ಕೆ ಆಗಿಬಿಡ್ತಾ ಇದ್ವು. ಯಾಕಂದರೆ ಇದು ಅರಮನೆಯ ಮುಖ್ಯ ರಸ್ತೆ, ಆ ಮುಖ್ಯ ರಸ್ತೆಗೆ ಧನಂಜಯ ಆನೆ ಕಾಂಜನನ ಅಟ್ಟಾಡಿಸ್ಕೊಂಡು ಬರುವಂಥದ್ದು. ಒಂದು ವೇಳೆ ಧನಂಜಯ ಆನೆ ಮೇಲೆ ಮಾವುತ ಇಲ್ಲದೆ ಇದ್ದಿದ್ರೆ ಧನಂಜಯ ಆನೆಗೂ ನಿಯಂತ್ರಣ ಇರ್ತಾ ಇರಲಿಲ್ಲ. ಹಾಗಾಗಿ ಎರಡೂ ಆನೆಗಳ ಓಡಾಟ ದೊಡ್ಡ ಮಟ್ಟಕ್ಕೆ ಆಗ್ಬಿಡ್ತಾ ಇತ್ತು. ಆಗ ಅದೆಷ್ಟು ಜನರ ಪ್ರಾಣಕ್ಕೆ ಅಪಾಯಗಳಾಗ್ತಾ ಇದ್ವೋ ಗೊತ್ತಿಲ್ಲ. ಹಾಗಾಗಿ ಈಗ ಈ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥದ್ದು ಧನಂಜಯ ಆನೆಯ ಮಾವುತನ ಧೈರ್ಯವನ್ನು ಮೆಚ್ಚಬೇಕು. ಯಾಕೆಂದರೆ ಧನಂಜಯ ಆನೆಗೆ ಮದ ಲಕ್ಷಣಗಳು ಇದ್ದರೂ ಕೂಡ, ಅದು ಅಟ್ಟಾಡಿಸ್ತಾ ಇದ್ದರೂ ಕೂಡ ಅವನು ಅದರ ಮೇಲೆ ನಿಂತು ಆನೆಯನ್ನು ನಿಯಂತ್ರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ. ಹಾಗಾಗಿನೇ ಧನಂಜಯ ಆನೆಯ ಮಾವುತನ ಧೈರ್ಯಕ್ಕೆ ಮೆಚ್ಚುಗೆ ಇದೆ. ಆದರೆ ನೀವಾಗಲೇ ಕೇಳಿದಂತೆ ಕೆಲವೊಂದಿಷ್ಟು ಲೋಪಗಳು ಇಲ್ಲಿ ಆಗಿರುವಂಥದ್ದಂತೂ ಸ್ಪಷ್ಟ. ಯಾಕಂದರೆ ಕೋಡಿ ಸೋಮೇಶ್ವರ ದೇವಸ್ಥಾನದ ಆ ಒಂದು ಗೇಟ್ ಗೆ ಯಾವುದೇ ರೀತಿಯಂಥ ಹಾನಿಯಾಗಿಲ್ಲ. ಒಂದು ವೇಳೆ ಹಾನಿಯಾಗಿಲ್ಲ ಅನ್ನೋದಾದರೆ ಆ ಗೇಟ್ ಹಾಕಿಲ್ಲ ಅಂತ ಅರ್ಥ. ಆ ಗೇಟ್ ಹಾಕಿಲ್ಲ ಅನ್ನೋದಾದರೆ ಅದಕ್ಕೆ ಕಾರಣ ಯಾರು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಜೊತೆಗೆ ಮದವೇರಿಗೆ ಸ್ವಲ್ಪ ಮದವೇರಿದ ಲಕ್ಷಣಗಳು ಧನಂಜಯಗೆ ಕಾಣ್ತಾ ಇದ್ರೂ ಕೂಡ ಅದಕ್ಕೆ ಪ್ರತ್ಯೇಕವಾಗಿ ಯಾಕೆ ಕಟ್ಟಿ ಹಾಕಲಿಲ್ಲ? ಅದನ್ನು ಯಾಕೆ ಎಲ್ಲ ಆನೆಗಳ ಜೊತೆಗೆ ಅದನ್ನು ಸೇರಿಸ್ಬಿಟ್ಟು ಅದಕ್ಕೆ ಊಟ ಹಾಕುವಂಥ ಕೆಲಸವನ್ನು ಮಾಡಿದರು? ಅಂದರೆ ಒಂದು ರೀತಿಯಾಗಿ ಆನೆಗಳು ಅಂದರೆ ಟೇಕ್ ಫಾರ್ ಗ್ರಾಂಟೆಡ್ ಆಗೋಗ್ಬಿಡ್ತಾ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಆನೆಗಳ ವಿಚಾರದಲ್ಲಿ ಟೇಕ್ ಫಾರ್ ಗ್ರಾಂಟೆಡ್ ಮನಸ್ಥಿತಿ ಬರ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿಯೇ ಈ ಥರದ ಒಂದು ಘಟನೆಗಳು ಆಗಿರುವಂಥದ್ದು. ಯಾಕೆಂದ್ರೆ ಏನೇ ಆದರೂ ಕೂಡ ಅವು ಕಾಡಾನೆಗಳೇ, ಅವುಗಳ ವಿಚಾರದಲ್ಲಿ ಕೆಲವೊಂದಿಷ್ಟು ನಿರ್ಲಕ್ಷ್ಯಗಳಾಗಿರುವಂಥ ಪರಿಣಾಮ ಈ ಘಟನೆ ಆಗಿರುವಂಥದ್ದು. ಮಮತಾ. ಆಲ್ ರೈಟ್, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.